ಸರ್ ಬಿಜೆಪಿಯಿಂದ PC ಮೋಹನ್ ಅವರಿದ್ದಾರೆ, ಕಾಂಗ್ರೆಸ್ಸಿಂದ ಮಂಜೂರ್ ಅಲಿ ಅವರಿದ್ದಾರೆ. ಸೊ ನಿಮಗೆ ಈ ಕ್ಷೇತ್ರಕ್ಕೆ ಯಾರು MP ಆಗಬೇಕು ಅಂತ? ನಮಗೆ BJPನೇ ಬೆಸ್ಟ್ ಸರ್. ಸರ್ ಯಾಕೆ BJPನೇ ಬೆಸ್ಟ್ ಅಂತ? BJP ಅಂದರೆ ಒಂಥರ ನಮಗೆ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ನಮಗೆ ಕಾಂಗ್ರೆಸ್ ಏನಕ್ಕೆ ಬೇಡ ಅಂದರೆ ಅವರು ಒಂದೊಳ್ಳೆ ಕಾಂಗ್ರೆಸ್ಸಲ್ಲಿ ಅಂತ ಲೀಡ್ರ್ ಯಾರು ಇಲ್ವಲ್ಲ ಸರ್. ಲೀಡ್ರು ಅನ್ನೋದೇ ಅಲ್ಲಿ ಅಂದರೆ ಇವಾಗ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅಂಥ ಪವರ್ಫುಲ್ ಪರ್ಸನ್ಗಳಲ್ಲ ಅವರು. ಸೊ ಒಂದೇ ಸಿಂಗಲ್ ಪಾರ್ಟಿ ಬಂದರೆ ಓಕೆ, ಸಿಂಗಲ್ ಪಾರ್ಟಿ ಬರೋಲ್ಲ, ಅವ್ರು ಬಂದ್ರೂ 3 ತಿಂಗಳಿರೋ ಡೌಟ್ ಅವರು. ಸೊ ಅದಕ್ಕೋಸ್ಕರ ಈ BJP ಅದೇ ಒಳ್ಳೆಯದು ಅನಿಸುತ್ತೆ ಸರ್. ಸರ್ ಈಗ BJPಯಿಂದ ಅಂದರೆ ಸೆಂಟ್ರಲಲ್ಲೂ ಮೋದಿ ಅವರೇ ಅಂದರೆ BJPನೇ ಬರೋದು? ಹೌದು, ಸೆಂಟ್ರಲ್ ಅವರೇ ಬರೋದು ಸರ್. ಕಾಂಗ್ರೆಸ್ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸೊ ಇದು ಬೇಡ, ಕಾಂಗ್ರೆಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಯೂಸ್ ಆಗ್ತಿಲ್ಲ ಅಂತ ಹೇಳ್ತೀರಾ? ಯೂಸ್ ಆಗ್ತಾ ಇರ್ಬೋದು, ಕೆಲವ್ರಿಗೆ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಪ್ಪ ಅಂದರೆ ಈ ಲೇಡೀಸ್ಗೆ ಒಂಥರ ನೋಡ್ಕೊಂಡಿದ್ದಾರೆ, ಜೆಂಟ್ಸ್ಗೆ ಒಂಥರ ನೋಡ್ಕೊಂಡಿದ್ದಾರೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ ನನಗೆ. ಒಳ್ಳೆಯದನಕ್ಕಿಂತ ಆಲ್ರೆಡಿ BJP PC ಮೋಹನ್ ಇದ್ದಾರೆ, ಅವರೇ ಬರ್ತಾರೆ, ಅವರೇ ಬರಬೇಕು. ಈಗ ಕಳೆದ 3 ಸಲನೂ BJPಯಿಂದ ಅವರು PC ಮೋಹನ್ ಅವರೇ ಗೆದ್ದಿದ್ದಾರೆ. ಈ ಸಲ ಬೇರೆಯವರು ಚಾನ್ಸ್ ಕೊಡ್ಬೋದು ಅನ್ಸಲ್ಲ? ಅಂಥ ಕ್ಯಾಂಡಿಡೇಟ್ ಯಾರಿಲ್ಲ ಸರ್. ಯಾವ ಕಾಂಗ್ರೆಸ್ ಇಲ್ಲ ಸರ್. ಇವಾಗ ಅಲಿ ಅವ್ರನ್ನ ಬೇರೆಯವ್ರನ್ನೆಲ್ಲ ಸಿದ್ದರಾಮಯ್ಯ ಫ್ರೆಂಡ್ ಅವರು ಅಲ್ಲಿ ಅವ್ರಿಗೆಲ್ಲ ಕೊಟ್ಟು ಬೇಜಾರಾಗ್ಬಿಟ್ಟೈತೆ. ಎಲ್ಲ ಏನು ಮಾಡ್ತಾರೆ ಅಂತೆಲ್ಲ ನೋಡಿದ್ದೀವಿ. ಇರೋದ್ರಲ್ಲಿ ಬೆಟ್ಟು ಕಮ್ಮಿ ಕಳ್ಳ ಅವರು, ಇವರೆಲ್ಲ ದೊಡ್ಡ ಕಳ್ಳರು, ಅವ್ರು ಕಮ್ಮಿ ಕಳ್ಳನೇ ಓಕೆ. ಯಾರು PC ಮೋಹನ್? ಹೌದು. BJPಯಿಂದ ಅವರು ಗೆಲ್ಲಬೇಕು ಅಂತ ಈ ಕ್ಷೇತ್ರಕ್ಕೆ ಅವರೇ ಯಾವಾಗ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ MP BJPನೇ ಗೆಲ್ತಾ ಇರೋದು. ಆದರೆ ಹೇಳಬೇಕು ಅಂದರೆ ಮೋದಿ ಅವರು ಬೇಕು ನಮಗೆ, ಅದರಿಂದ ನಾವು BJP ವೋಟ್ ಹಾಕ್ತೀವಿ. ಕ್ಯಾಂಡಿಡೇಟ್ ಯಾರಾದರೂ ಆಗಿರ್ಬೋದು, ಮೋದಿ ಅವರು ಬರಬೇಕು ಅಂದರೆ ಯಾಕೆ ಇಷ್ಟ ಆಗ್ತಾರೆ ಅಷ್ಟು ಮೋದಿ ಅವರು ಅಂತ? ಒಳ್ಳೆ ಲೀಡ್ರು, ಅವ್ರ ಥರ ಲೀಡ್ರ್ ಯಾರಿದ್ದಾರೆ ನಮ್ಮ ಇಂಡಿಯಾದಲ್ಲಿ? ಯಾರಿದ್ದಾರೆ ತೋರಿಸಿ. ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಇಂಡಿಯಾದಲ್ಲಿ ಯಾರೇ ಬರಲಿ ಆಟೋದವ್ರಿಗಂತೂ ಯಾರೂ ಹೆಲ್ಪ್ ಮಾಡಲ್ಲ. ರಾಜಕೀಯದವ್ರಂತೂ ದೊಡ್ಡ ಕಳ್ಳರು. ಫ್ರೀ ಮಾಡಿಬಿಡಿ. ಅಲ್ಲ ಏನೇ ಫ್ರೀ ಮಾಡಿದ್ರು ಆಟೋದವ್ರುಗಳು ಇಕ್ಕತ್ತಾರೆ ಹೊರತು ಅವರಂತೂ ಸರ್ಕಾರದಿಂದ ಆಟೋದವ್ರಿಗೆ ಏನು ಬೆನಿಫಿಟ್ ಇಲ್ಲ. ಸುಮ್ಮನೆ ವೇಸ್ಟ್, ಅವ್ರಿಗೆ ಓಟ್ ಹಾಕೋದೇ ವೇಸ್ಟು. ಸರ್ ಇವಾಗ ಓಟ್ ಅಂತ ಹಾಕ್ಬೇಕಲ್ಲ? ಇಲ್ಲ, ವೇಸ್ಟೇ ಅದು. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಯಾರಿಗೂ ಹಾಕಲ್ಲ. ಇಂಡಿಪೆಂಡೆಂಟು ಯಾರಾದರೂ ಪರವಾಗಿಲ್ಲ. ಹೌದು, ಅವ್ರು ಒಳ್ಳೇದು ಮಾಡ್ತಾರೆ ಅಂತ? ಯಾರು ಒಳ್ಳೇದು ಮಾಡಲ್ಲ ಸರ್. ರಾಜಕೀಯದವ್ರು ಯಾರು ಒಳ್ಳೇದು ಮಾಡಲ್ಲ. ಸುಮ್ಮನೆ ಎಲ್ಲ ನಾಟಕ. ಮುಂದೆ ಎಲೆಕ್ಷನ್ ಐತೆ ಅಂದ್ಬಿಟ್ಟು ಬರೀ ನಾಟಕ ಆಡ್ತಾರೆ ಹೊರತು ಒಳ್ಳೇದಂತೂ ಜನಕ್ಕೆ ಮಾಡಲ್ಲ. ಈಗ PC ಮೋಹನ್ ಅವ್ರು ಬಂದರೂ ಅಷ್ಟೇ, ಅವ್ರು 5 ವರ್ಷಕ್ಕೊಂದ್ಸಲ ಮುಖ ತೋರಿಸ್ತಾರೆ ಅಷ್ಟೇ. ಅವ್ರು ಬಂದರೂ ಏನು ಕೆಲಸ ಮಾಡಲ್ಲ. ನಮಗೂ ಅವತ್ತೋಗಿ ಮುಖ ತೋರಿಸಿದ್ರೆ ಇವತ್ತವರೆಗೂ ಬಂದಿಲ್ಲ. ಆದ್ರೇನು ಮೋದಿಯವ್ರು ಗೆಲ್ಲಬೇಕಲ್ಲ, ನಮಗೆ ಸೆಂಟ್ರಲ್ ಅವ್ರು ಬೇಕು, ಅದರಿಂದ ಅವ್ನು ಆಗ್ತಾಯಿದೆ ಅಷ್ಟೇ. ನಮಗೆ ಮೋದಿ ಪ್ರಧಾನಿ ಆಗಬೇಕು ಅಂತ ಆಸೆ. ಅಂದರೆ ಈ ಕ್ಷೇತ್ರಕ್ಕೆ PC ಮೋಹನ್ ಕ್ಯಾಂಡಿಡೇಟ್ ಯಾರಾದರೂ ಆಗಿರ್ಬೋದು? ಯಾರಾದರೂ ಆಗಿರಲಿ, ಮೋದಿಗೆ ಹಾಕ್ತೀವಿ. ಯಾಕೆ ಮೋದಿ ಮೇಲೆ ಅಷ್ಟು ನಿಮಗೆ? ಯಾಕೆಂದರೆ ನಮ್ಮ ದೇಶದ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇದೆ. ನಮಗೂ ದೇಶ ಮುಖ್ಯ, ಅದಕ್ಕೋಸ್ಕರ ನಾವು ಮೋದಿ ಬೇಕು ನಮಗೆ. ಚೇಂಜಸ್ ಏನಾದರೂ ಬೇಡವಾ? ಇಲ್ಲ ಸರ್, ನಮಗೇನು ಚೇಂಜಸ್ ಬೇಡ, ಚೇಂಜಸ್ಸೇ ಬೇಡ ನಮಗೆ, ಮೋದಿನೇ ಇರಬೇಕು. ಈ ಒಂದು ಕ್ಷೇತ್ರದಲ್ಲಿ ಕಳೆದ 3 ಸಲನೂ PC ಮೋಹನ್ ಅಂದರೆ BJPನೇ ಬಂದಿದೆ. ಈ ಸಲನೂ BJPನೇ ಬರುತ್ತೆ. ಓಕೆ ಸರ್, ನಿಮಗೆ ಹೇಳಿ ಸರ್. ಅದೇ ಸರ್, ಈ ಕ್ಷೇತ್ರದಲ್ಲಿ MP ಯಾರಾಗಬೇಕು? MP ಯಾರೇ ಆಗಲಿ, ಆದ್ರೆ ಮೋದಿಯವ್ರಿಗೋಸ್ಕರ ಯಾರು ನಿಲ್ಲಿಸಿದ್ರು ಹಾಕೋದು BJPಗೆ. ಕ್ಯಾಂಡಿಡೇಟ್ ಮುಖ ನೋಡೋ ಅಂಥ ಸಮಯ ಅಲ್ಲ ಇದು. ಸ್ವಲ್ಪ ಮೋದಿಯವ್ರು ನೋಡ್ಬೇಕು ನಾವು. ದೇಶ ಅಭಿವೃದ್ಧಿ, ಆಮೇಲೆ ದೇಶದ ಬಾರ್ಡ್ರಲ್ಲಿ ಯಾರು ಸೆಕ್ಯೂರಿಟಿ ನಮಗೆ ಕೊಡ್ತಾರೆ ಮೇಯ್ನ್ ಅದು ಸಹ. ನಾವು ಮನೇಲಿ ದುಡ್ಡು ಮಾಡಿ ಇಟ್ಕೊಂಡ್ರೆ ಆ ದುಡ್ಡಿಗೆ ಸೆಕ್ಯೂರಿಟಿ ಬರಬೇಕಂದ್ರೆ ನಮ್ಮ ಬಾರ್ಡ್ರ್ ಸ್ಟ್ರಾಂಗ್ ಇರಬೇಕು. ಬಾರ್ಡ್ರ್ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಮೋದಿಯವ್ರು ಬೇಕೇ ಬೇಕು. ಯಾಕಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 50 ವರ್ಷ ಕಾಂಗ್ರೆಸ್ ನೋಡಿದ್ವಿ, 50-60 ವರ್ಷ. ಅವು ಏನಾಗಿದೆ, ಏನು ಮಾಡಿಲ್ಲ ಅವರು ಕಾಂಗ್ರೆಸ್ ಅವರು. ಅದನ್ನ ಇನ್ನು ಇವ್ರಿಗೂ ಒಂದಷ್ಟು ವರ್ಷ ಕೊಟ್ಟು ನೋಡೋಣ, ಅವ್ರಿಗೆ 50-60 ವರ್ಷ ಕೊಟ್ಟು, ಇವ್ರಿಗೆ 30 ವರ್ಷ ಕೊಟ್ಟು ನೋಡೋಣ. ಆಮೇಲೆ ಆಗಿಲ್ಲ ಅಂದರೆ ಬೇಕಾದ್ರೆ ಚೇಂಜ್ ಮಾಡೋಣ, ಅದು ಬೇರೆ. ಇನ್ನೂ ಒಂದು 10 ವರ್ಷ ಅಷ್ಟೇ ಅಲ್ವಾ. 10 ವರ್ಷಕ್ಕೆ ಯಾವ ದೇಶನೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು 25 ವರ್ಷ ಮಿನಿಮಮ್ ಬೇಕು ಒಬ್ಬ ದೇಶ ಚೇಂಜ್ ಮಾಡಬೇಕಂದ್ರೆ. ಯಾಕಂದ್ರೆ ಅಂಥ ಒಂದು ಕೆಳಮಟ್ಟದಲ್ಲಿ ಇದು ದೇಶನ ಅವ್ರ ಮೇಲೆ ತರೋ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡೋಣ, ಒಂದು 25-30 ವರ್ಷ ಕೊಟ್ಟು ನೋಡೋಣ. ಈ 10 ವರ್ಷದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳಾಗಿದೆ ಆಗಿದೆ ಸರ್. BJP ಕಡೆ ತುಂಬ ಆಗಿದೆ. ನೀವು ಏರ್ಪೋರ್ಟ್ಗಳು ತಗೊಳ್ಳಿ, ರಸ್ತೆಗಳು ತಗೊಳ್ಳಿ ಸರ್. ರಸ್ತೆ ನಾವು ಇವತ್ತು ಬೆಂಗಳೂರಿಂದ ಕುಂದಾಪುರ ಹೋಗ್ಬೇಕಂದ್ರೆ ಬೆಳಿಗ್ಗೆ ಹೊರಟ್ರೆ ರಾತ್ರಿ 8 ಗಂಟೆ ಸೇರ್ತಾ ಇದ್ವಿ. ಈಗ ಬೆಳಿಗ್ಗೆ ಹೊರಟ್ರೆ 3 ಗಂಟೆಗೆಲ್ಲ ಅಲ್ಲಿ ಇರ್ತೀವಿ. ಮಧ್ಯಾಹ್ನ ಊಟ ಅಲ್ಲಿ ಮಾಡ್ಬೋದು. ಅಲ್ಲಿಗೆ ನಾವು ಗೊತ್ತಾಯ್ತಲ್ಲ ಅಲ್ಲೇ. ನಮ್ಮ ಊರಿಗೆ ರೈಲ್ ಅನ್ನೋದೇ ಇದ್ದಿಲ್ಲ. ಆ ರೈಲ್ಗಳೆಲ್ಲ ಒಳ್ಳೊಳ್ಳೆ ರೈಲ್ಗಳು ಬಿಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಮಕ ಹಾಕೋಕ್ಕಾಗ್ತಾ ಇದ್ದಿಲ್ಲ.
ಅಲ್ಲಿ ಎಷ್ಟು ಕ್ಲೀನಾಗಿದೆ ಇವಾಗ. ಹಾಂ, ನೀವೇ ನೋಡಿ, ಯೋಚನೆ ನೋಡಿ, ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ರಸ್ತೆಗಳಾಗಲಿ, ರೈಲ್ವೆಗಳಾಗಲಿ, ಅಥವಾ ನಮ್ಮ ಬಾರ್ಡ್ರಲ್ಲಾಗಲಿ, ಸೈನಿಕರು ಕೆಲವರೆಲ್ಲ ಬರ್ತಾರೆ ರಜದ ಮೇಲೆ, ಅವ್ರು ಹೇಳ್ತಾರೆ, ಹೇಳೋದು ಕೇಳಿದ್ರೆ ನೀವು, ಕಾಂಗ್ರೆಸ್ ಅವ್ರ ಟೈಮಲ್ಲಿ ನಮಗಿದ್ದ ಒಂದು ಏನೂ ಸೌಲಭ್ಯಗಳೆಲ್ಲ ಈಗ ಸಂಬಳನೂ ಡಬಲ್ಲು, ಜೊತೆಗೆ ಸೌಲಭ್ಯಗಳು ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ದಾರೆ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಇವೆಲ್ಲ ನೋಡಿ ನಾವು ಹಾಕಿದ್ದೀವಿ ಕಾಂಗ್ರೆಸ್, ನಮ್ಮ ವಂಶ ಎಲ್ಲ ಕಾಂಗ್ರೆಸ್ಗೆ ಹಾಕಿದ್ದು. ನಮ್ಮದು ಉಡುಪಿ ಕುಂದಾಪುರ ಕಡೆ ಎಷ್ಟೋ ವರ್ಷ ಬರೀ ಕಾಂಗ್ರೆಸ್ಸೇ, ಆದರೆ ಟಕ್ಕಂತ ನಾವು ಅಲ್ಲಿ ತಿಳ್ಕೊಂಡು ಇದಕ್ಕೆ BJPಗೆ ಟರ್ನ್ ಆಗಿದ್ದು. ನಾವು ಮೂಲತಃ ಬಂದು ಕಾಂಗ್ರೆಸ್ಸಿಗೆ ಹಾಕಿದ್ದು ಇಂದಿರಾ ಗಾಂಧಿ ಕಾಲದಲ್ಲೆಲ್ಲ. ಆಮೇಲೆ ಅವರು ಏನೂ ಮಾಡಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅವ್ರು ಯಾರಿಗೂ ಏನೂ ಮಾಡಲ್ಲ ಸರ್. ಅವ್ರು ಈ ಮುಸ್ಲಿಮ್ ಅಂತಾರೆ, ಮುಸ್ಲಿಮ್ರಿಗೆ ಏನು ಮಾಡಿದ್ದಾರೆ ತೋರಿಸಿ ನೋಡೋಣ. ಮುಸ್ಲಿಮರು ಅವತ್ತಿಂದ ಇವತ್ತಿನವರೆಗೂ ಅವರೊಂದು ಒಳ್ಳೆ ಡಾಕ್ಟ್ರ್ ಆಗಿಲ್ಲ, ಒಬ್ಬರು ಇಂಜಿನಿಯರ್ ಆಗಿಲ್ಲ ಅಲ್ವಾ, ಏನೂ ಮಾಡೇ ಇಲ್ಲ. ಅವ್ರನ್ನ ಸುಮ್ಮನೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಅವರು ತಿಳ್ಕೊಬೇಕು, ಅವ್ರಿಗೆ ಏನು, ಅವ್ರು ಯಾರಿಗೂ ಇದು ಮಾಡಲ್ಲ. ಅವರು ನಮಗೆ ತಿಳುವಳಿಕೆ ಬಂದರೆ ನಾವು ಅವ್ರಿಗೆ ವೋಟ್ ಹಾಕಲ್ಲ ಅಂದ್ಬಿಟ್ಟು ನಮಗೆ ತಿಳುವಳಿಕೆನೇ ಬರ್ದಂಗೆ ಅವ್ರು ಎಜುಕೇಷನ್ ಸೌಲಭ್ಯನೇ ಕೊಡ್ತಾ ಇದ್ದಿಲ್ಲ ಅಲ್ವಾ. ಅದೇ ಮುಸ್ಲಿಮ್ ಅವ್ರಿಗಾಗಲಿ ಅವ್ರೇನು ಅಂತ ಒಳ್ಳೇದು ಮಾಡ್ತಾಯಿಲ್ಲ ನಂಗೆ ತಿಳಿದ ಮಟ್ಟಿಗೆ ಅಲ್ವಾ. ಏನು ಮಾಡಿದ್ದಾರೆ ಅವ್ರಿಗೆ ಪಾಪ. ಅವರು ಮುಸ್ಲಿಮರು ಒಂದು ಪಂಚರ್ ಅಂಗಡಿನೋ ಅದು ಇದು ಗ್ಯಾರೇಜ್ಗಳಲ್ಲೇ ಇದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಆ ಒಂದು ಹೆಣ್ಮಕ್ಳಿಗೆ ಎಜುಕೇಷನು ಇಲ್ಲ. ಇವು ಮೋದಿಯವ್ರು ಬಂದ ಮೇಲೆ ತಿರುವಳಿ ತಲಾಕು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದಷ್ಟು ಜನ ಹೇಳ್ತಾರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಆ ಥರದವ್ರಿಗೆ, ಏನು ಬಡವರಿಗೇನೋ ಒಳ್ಳೇದಾಗ್ತಿಲ್ಲ BJPಯಿಂದ, ಒಂದಷ್ಟು ಶ್ರೀಮಂತರುಗಳಿಗೆ ಇವ್ರಿಗೆ ಆಗ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ, ನಿಮ್ಗೆ ಅನ್ಸಿದೆ ಆ ಥರ? ಸರ್, ಶ್ರೀಮಂತರಿಗೆ ಒಳ್ಳೇದಾಗತ್ತೆ ಅಂತ ಹೇಳೋದು ತಪ್ಪು. ಬಡ ಮಧ್ಯಮ ವರ್ಗದವ್ರಿಗೂ ಒಳ್ಳೇದಾಗ್ತಾಯಿದೆ ಅಂದರೆ ಸರ್, ನಾವು ಬಡ ಮಧ್ಯಮ ವರ್ಗದವ್ರನ್ನ ಸೋಂಬೇರಿ ಮಾಡಿ ಕುಳಿಸ್ಬಿಟ್ಟು ಊಟ ಹಾಕೋದು ತಪ್ಪು ಅಲ್ವಾ. ನಾವು ದುಡ್ಕೊಂಡು ತಿನ್ನೋಂಗೆ ವ್ಯವಸ್ಥೆ ಮಾಡ್ತಾಯಿದ್ರಲ್ಲ, ಇನ್ನೇನು ದುಡ್ಕೊಂಡು ತಿನ್ನೋಣ. ಫ್ರೀ ಕೊಟ್ಟರೆ ನಾವು ಸೋಂಬೇರಿ ಆಗ್ತೀವಿ. ಇವಾಗ ನೋಡಿ, ಸ್ಟೂಡೆಂಟ್ಸ್ಗಳಿಗೆ 3,000 ಸಾವಿರ ಅಂದ್ರೆ 3,000 ಸಾವಿರ ಕೊಟ್ಟರೆ ಕೆಲಸಕ್ಕೆ ಏನಕ್ಕೆ ಸರ್ ಹೋಗ್ತಾರೆ ಅವರು? ಕೆಲಸನೇ ಬೇಡ. 2,000 ಸಾವಿರ ಮನೇಲಿ ಹೆಂಗಸರಿಗೆ ಅಂದರೆ ಗಂಡಂಗೆ ಹೆಂಡತಿಗೆ 2,000 ಸಾವಿರ ಕೊಟ್ಟರೆ ಗಂಡ ಆರಾಮಾಗಿ ಮನೇಲಿ ಇರ್ತಾನೆ, ಅವನು ಕೆಲಸಕ್ಕೆ ಹೋಗಲ್ಲ. ಎಣ್ಣೆ ಈ ಕಾಂಗ್ರೆಸ್ ಅವರು ಒಂದಷ್ಟು ಭಾಗ್ಯಗಳು ಕೊಟ್ಟಿದ್ದಾರಲ್ಲ, ಸೆಂಟ್ರಲಲ್ಲಿ ಕಾಂಗ್ರೆಸ್ ಬಂದರೆ ಇನ್ನೇನಾದರೂ ಕೊಡ್ಬೋದು ಅಂತ. ಟ್ರೈನ್ ಏನಾದರೂ ಫ್ರೀ ಮಾಡೋದು, ಈಗ ಬಸ್ ಅದೇ ರೈಲ್ ಬಿಡ್ತಾರೆ ಅವ್ರು ಚೆನ್ನಾಗಿ, ಟ್ರೈನ್ ಚೆನ್ನಾಗಿ ಬಿಡ್ತಾರೆ ಅವರು. ಇಲ್ಲ ಸರ್, ಅವ್ರದ್ದು ಯಾವುದು ಸುಮ್ಮನೆ ಅವ್ರು ಹೇಳಿದ್ದಷ್ಟೇ, ಯಾವುದು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಬೈ ಚಾನ್ಸ್ ಅದು ಕೊಡೋದು ತಪ್ಪು. ನಾನು ಹೇಳೋದಾದ್ರೆ ಅವ್ರು ಚೆನ್ನಾಗಿ ಕೊಟ್ಟಿದ್ದರೂ ತಪ್ಪು. ಇವಾಗ ಬಸ್ಸಿಗೆ ಬಿಟ್ಟಿದ್ದಾರೆ, ಒಂದು ಬಸ್ಸಿಗೆ ಬ್ರೇಕ್ ಇಲ್ಲ, ಬಸ್ ಎಲ್ಲಿ ದವಾಕಂತದ್ದು ಅನಿಸುತ್ತೆ. ಯಾಕೆ ಕೇಳಿಯೋದು? ಫ್ರೀ ಕೊಟ್ಟಿದ್ರೆ ಪರಿಣಾಮ ಅದು ರೆಡಿ ಮಾಡ್ಸೋಕೆ ಎಲ್ಲಿದೆ ದುಡ್ಡು ರೆಡಿ. ದುಡ್ಡು ಬೇಕು ಅಂದರೆ ತಗೋಬೇಕು. ನಮಗೆ ದುಡಿಯೋದು ಕಲಿಸ್ಕೊಡಿ, ನಮಗೆ ಮೀನು ಹಿಡಿಯೋದು ಕಲಿಸ್ಕೊಡಿ, ಮೀನು ಹಿಡ್ಕೊಡ್ಬೇಡಿ. ಮೀನು ಹಿಡ್ಕೊಟ್ರೆ ಅದು ನಾವು ಬರೀ ನೀವು ಹಿಡ್ಕೊಟ್ರೆ ಮೀನು ತಿಂದ್ಕೊಂಡು ನಿಮ್ಮ ಅಡಿಯಾಳಾಗೆ ಇರ್ತೀವಿ. ಅದೇ ಮೀನು ಹಿಡಿಯೋದು ಕಲಿಸಿದ್ರೆ ನಾವೇ ಮೀನು ಹಿಡಿಯೋದು ಕಲಿತು ನಾವೇ ಓನಾಗಿ ಜೀವನ ಮಾಡೋ ಥರ ಆಗುತ್ತೆ. ಆ ಥರ ಕಾಂಗ್ರೆಸ್ಸು ನನಗೆ ತಿಳಿದ ಮಟ್ಟಿಗೆ ಕೊಟ್ಟು ನೋಡಿದ್ದೀವಿ ಸರ್. ಇನ್ನೊಂದು ಸ್ವಲ್ಪ ದಿವಸ BJP ಕೊಟ್ಟು ನೋಡೋಣ. ಒಂದು 30 ವರ್ಷ, 30 ಇಯರ್ಸ್. ಒಂದು ದೇಶ ಚೇಂಜ್ ಆಗಬೇಕಂದ್ರೆ 25-30 ವರ್ಷ ಬೇಕೇ ಬೇಕು. ಯಾಕಂದರೆ ಇತಿಹಾಸದಲ್ಲಿ ಸುಮಾರು ದೇಶಗಳನ್ನ ನೋಡಿ ನೀವು. 25-30 ವರ್ಷ ಕಾಂಗ್ರೆಸ್ ಗೆದ್ರೆ ಚೆನ್ನಾಗಿ, ಕಾಂಗ್ರೆಸ್ ಮನ್ಸೂರ್ ಅಲಿ ಅವ್ರು ಗೆದ್ರೆ ಒಳ್ಳೇದಾಗುತ್ತೆ. ಈಗ ಲಾಸ್ಟ್ 3 ಸಲನೂ PC ಮೋಹನ್ ಅವರೇ ಗೆದ್ದಿದ್ದಾರೆ, ಏನು ಒಳ್ಳೇದು ಮಾಡಿಲ್ಲ ಅಂತೀರಾ? ಹಂಗಂತ ಏನಿಲ್ಲ. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿದೆ ಅಲ್ವಾ, ಸೆಂಟ್ರಲಲ್ಲೂ ಗೌರ್ಮೆಂಟ್ ಕಾಂಗ್ರೆಸ್ಸೇ ಬಂತಂದರೆ ಚೆನ್ನಾಗಿರುತ್ತೆ. MP ಈ ಕ್ಷೇತ್ರಕ್ಕೆ MP ಯಾರಾಗಬೇಕು? ಅದೇ ಮನ್ಸೂರ್ ಅಲಿ ಖಾನ್ ಅವರು. ಅಂದರೆ ನಿಮಗೆ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ನು ಕಾಂಗ್ರೆಸ್ ಅವರೇ ಯಾರಾದರೂ? ಖಂಡಿತ. ಯಾಕೆ ಸರ್ ಅಷ್ಟು ಇಷ್ಟ ಅಂದರೆ ಕಾಂಗ್ರೆಸ್ಸೇ ಬರಬೇಕಂತ ಏನಕ್ಕೆ ಅನ್ಸುತ್ತೆ? ಆಲ್ಮೋಸ್ಟ್ ಇಲ್ಲ, ಇವಾಗ ಕಾಂಗ್ರೆಸ್ ಬಂತಂದರೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಅವ್ರದ್ದೆಲ್ಲ ಇಂಪ್ರೂವ್ ಆಗುತ್ತಂತ ನನ್ನ ನಂಬಿಕೆ ಅಷ್ಟೇ. ಈಗ BJP ಸರ್ಕಾರ ಅಂದರೆ 10 ವರ್ಷದಿಂದ ಆಡಳಿತ ಮಾಡಿದ್ದಾರೆ. ಸೊ ನಿಮಗೆ ಇದು ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ? ಖಂಡಿತ. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೆ ಇಷ್ಟ ಆಗಲ್ಲ, ಅಪ್ಪರ್ ಕ್ಲಾಸ್ ಅವ್ರಿಗೆ ಇಷ್ಟ ಆಗುತ್ತೆ ಮೋಸ್ಟ್ಲಿ. ಅಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ BJP ಸರ್ಕಾರ, ಮಿಡಲ್ ಕ್ಲಾಸ್ ಪೂರ್ ಪೀಪಲ್ಗೆಲ್ಲ ಸ್ವಲ್ಪ ಇಷ್ಟ ಆಗಲ್ಲ. ನಿಮಗೆ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಯಾರಾದರೂ ಆಗ್ಬೋದು? ಕಾಂಗ್ರೆಸ್ಸಲ್ಲಿ ಯಾರು ಬಂದರೂ ಓಕೆ, ಥರ್ಡ್ ಪಾರ್ಟಿಯಿಂದ ಯಾರು ಬಂದರೂ ಓಕೆ. ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್, ಇಂಡಿಯನ್ ಇದರಿಂದ ಇದಾರಲ್ಲ, ಇಂಡಿಯಾ ಅಂತ ಒಂದು ಇದೆಯಲ್ಲ, ಅದ್ರಲ್ಲಿ ಯಾರು ಬಂದರೂ ಓಕೆ. ಇಟ್ಸ್ ಮೈ ಒಪಿನಿಯನ್. ಒಂದು ಕೆಲಸ ಮಾಡಿಲ್ಲ ಇಲ್ಲ. ಮನ್ಸೂರ್ ಅಲಿ ಅಂತ ಇದ್ದಾರೆ, PC ಮೋಹನ್ ಆ ಏರಿಯಾದಲ್ಲಿ ಏನು PC ಮೋಹನ್ ಅವರು ಎಲೆಕ್ಷನ್ ದಿವಸ ಬಂದು ನೋಡೋರು ಅಷ್ಟೇ, ಮತ್ತೆ ಆಮೇಲೆ ಬರಲ್ಲ. ಅಲ್ಲ, ಈ ಕ್ಷೇತ್ರದಲ್ಲಿ BJPಯಿಂದ ಇವರಿದ್ದಾರೆ, ಯಾರು PC ಮೋಹನ್ ಅವರಿದ್ದಾರೆ, ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಅವರಿದ್ದಾರೆ. ನಿಮಗೆ ಈ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕಂದ್ರೆ ಯಾವ ಕ್ಯಾಂಡಿಡೇಟ್ ಗೆದ್ರೆ? ಯಾರು ಬಂದರೂ ನಮ್ಮ ಕಷ್ಟ ಇದ್ದೇ ಇರುತ್ತೆ, ನಾವು ಕಷ್ಟಪಡಲೇಬೇಕು. ಅವರನ್ನ ಬರಲಿ ಇವರನ್ನ ಬರಲಿ, ನಮ್ಮ ಕಷ್ಟ ಒಂದೇ. ದೇಶಕ್ಕೆ ಪ್ರಧಾನಿ ಯಾರಾಗಬೇಕು? ಯಾರಾದರೂ ಆಗಲಿ, ಅವ್ರವರು ಇದೆ ಲಕ್ಕಿದ್ದಂಗೆ ಆಗ್ತಾರೆ. ನಾವು ಹೇಳೋಕ್ಕಾಗೋದಿಲ್ಲ. ನೀನೇ ಆಗಲಿ ನಾನೇ ಆಗಲಿ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಇವರಾಗಲಿ ಅಂತಾರೆ, ಅವ್ರು ಆಗ್ಬಿಡ್ತಾರೆ.
ನಾವು ಹೇಳೋಕ್ಕಾಗೋದಿಲ್ಲ. ಅವ್ರ ಅದೃಷ್ಟ ಹೆಂಗಿದ್ರೆ ಹಂಗಾಗುತ್ತೆ. ಅಲ್ಲ ಓಟ್ ಹಾಕ್ಬೇಕಲ್ವ ನೀವು? ಹಾಕ್ತಿರಲ್ವ? ಯಾರಿಗೆ ಹಾಕ್ತೀರಾ ಓಟು? ನಾವು ಅವತ್ತು ಏನು ಮೂಡ್ ಬರುತ್ತೋ ಅವತ್ತು ಹಾಕ್ತೀವಿ. ಯಾರಾದ್ರೂ ಪರವಾಗಿಲ್ಲ, ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಓಟ್. ಯಾರಾದರೂ ಸರಿ, ನಾವು ಹಾಕ್ಬೇಕು, ನಾವು ಇದ್ದೀವಿ ಅಂತ ಹಾಕ್ಬೇಕು, ನಾವು ಹಾಕ್ತೀವಿ, ಓಟ್ ಹಾಕ್ತೀವಿ. ನಾವು ಹಾಕಲ್ಲ ಅಂತಲ್ಲ, ಹಾಕ್ತೀವಿ. ಇವ್ರಿಗೆ ಹಾಕ್ರಿ ಅವ್ರಿಗೆ ಹಾಕ್ರಿ ಅಂತ ಯಾರೂ ಹೇಳೋ ಅಧಿಕಾರನೇ ಇರಲ್ಲ, ನಾವು ಕೇಳೋದು ಇಲ್ಲ. ಅದು ನಮ್ಮ ಸ್ವಂತ ಆಯ್ಕೆ. ಓಕೆ, ನಮಗೆ ಯಾರು ಅಂತ ನಾವು ಕೇಳ್ತಾ ಇಲ್ಲ. BJP ಬರಬೇಕು, ಮೋದಿ ಆರ್ಸ್ ಬರಬೇಕು. ನಮಗೆ ಆ ಪಕ್ಷ ಈ ಪಕ್ಷ ಹೇಳೋದಲ್ಲ, ಮೋದಿ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಉದ್ದೇಶ. ಓಕೆ, ಈ ಕ್ಷೇತ್ರಕ್ಕೆ MP ಯಾರಾಗಬೇಕು ಸರ್? ಅಂದರೆ PC ಮೋಹನ್ ಅವ್ರು ನಿಂತಿದ್ದಾರೆ. PC ಮೋಹನ್ ಅವರು ಬರಬೇಕು. PC ಮೋಹನ್ ಅವರು ಅಂದರೆ BJPಯಿಂದ PC ಮೋಹನ್ ಅವರು ಬರಬೇಕು. ಓಕೆ ಸರ್, BJP ಅಂದರೆ ಈಗ ಮೋದಿ ಮೇಲೆ ಅಷ್ಟು ಪ್ರೀತಿ ಏನಿಗೆ ನಿಮಗೆ? ಮೋದಿ ಮೇಲೆ ಪ್ರೀತಿ ಹೇಳೋದಕ್ಕಿಂತನೂ ಮೋದಿ ನಮ್ಮ ದೇಶಕ್ಕೆ ಒಂದು ಆಸ್ತಿ. ಅವರು ಬರದೇ ಹೋದರೆ ನಾವು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಮೋದಿ ಬೇಕು, ನಮಗೆ ಎಲ್ಲರಿಗೂ ನಮ್ಮ ಮೋದಿ ಬೇಕೇ ಬೇಕು. ಪ್ರಧಾನಮಂತ್ರಿ ಮೋದಿನೇ ಆಗಬೇಕು. ಬದಲಾವಣೆ ಇಲ್ಲ, ಬದಲಾವಣೆ ಚಾನ್ಸೇ ಇಲ್ಲ. MP ಕ್ಯಾಂಡಿಡೇಟ್ ಏನು ಸರಿ ಇಲ್ಲ, ಓನ್ಲಿ ಮೋದಿ. MP ಕ್ಯಾಂಡಿಡೇಟ್ ಯಾರು ಸರಿ ಇಲ್ಲ, ಕೆಲಸಗಾರರೇ ಅಲ್ಲ ಅವರು, ಒಂದು ಕೆಲಸ ಮಾಡಿಲ್ಲ. ಕ್ಷೇತ್ರದಲ್ಲಿ ಸತತ 3 ಬಾರಿನೂ PC ಮೋಹನ್ ಅವರಿಗೆ ಗೆದ್ದಿದ್ದಾರೆ, BJP ಕ್ಯಾಂಡಿಡೇಟು. ಸೊ ಈ ಸಲ ಯಾರು ಗೆಲ್ಲಬೇಕು ಅಂತ ನಿಮಗೆ? ಮೋದಿ, BJPನೇ ಬರೋದು. BJP ಅಂದರೆ ಕ್ಯಾಂಡಿಡೇಟ್ ಯಾರೇ ಆಗಿರಲಿ, BJP ಪರವಾಗಿ ಯಾರು ವಿಚಾರನೇ ಮಾಡಲ್ಲ. ಕ್ಯಾಂಡಿಡೇಟ್ ವಿಚಾರ ಮಾಡ್ತಾ ಇಲ್ಲ ನಾವು. ಕ್ಯಾಂಡಿಡೇಟ್ ವಿಚಾರ ಮಾಡೋದು ಅಂದ್ರೆ ತೇಜಸ್ವಿ ಸೂರ್ಯ ಬೇರೆ ಕಡೆಗೆ ಆಗ್ತಾರೆ. ಆದ್ರೆ BJPಯಲ್ಲಿ ತೇಜಸ್ವಿ ಸೂರ್ಯ. ಸೆಂಟ್ರಲ್ಲಿ PC ಮೋಹನ್ ಯಾವುದು ಕೆಲಸ ಮಾಡಿಲ್ಲ, ಒಳ್ಳೆ ಮೋದಿ ಹೆಸರು ಮೇಲೆ ಬರೋದವ್ರು. ಅವ್ರೇನು ಕೆಲಸಗಾರೇ ಅಲ್ಲ. ಲಾಸ್ಟ್ 3 ಅಂದರೆ 3 ಏನು ಕೆಲಸ ಮಾಡಿಲ್ಲ. ಅದರಲ್ಲಿ 3 ಸಲ ಗೆದ್ದಿದ್ದಾರಲ್ಲ, ಅದೇ ಮೋದಿ ಮೇಲೆ, ಒಳ್ಳೆ ಮೋದಿ. PC ಮೋಹನ್ ಹೆಸರೇ ಗೊತ್ತಿಲ್ಲ, ಒಂದು ನಾಲಿಮ ಏನು ಇಲ್ಲ, ವೇಸ್ಟ್. ಒಳ್ಳೆ ಮೋದಿ ಬ್ರ್ಯಾಂಡ್, BJP ಕ್ಯಾಂಡಿಡೇಟ್ ಒಳ್ಳೆ ಬ್ರ್ಯಾಂಡ್ ಮೇಲೆ ಬರೋದು, ಅವ್ರ ಕೆಲಸಗಾರೇ ಅಲ್ಲ, ಒಳ್ಳೆ ಮೋದಿ ಬ್ರ್ಯಾಂಡಿಂದ ಬರುತ್ತಾರೆ. ನಮ್ಮ ದೇಶಕ್ಕೆ ಮೋದಿ ಬೇಕೇ ಬೇಕು. ನಮಗೆ PC ಮೋಹನ್. ಓಕೆ ಸರ್, ಲಾಸ್ಟ್ 3 ಸಲ ಅವರೇ ಗೆದ್ದಿದ್ದಾರೆ. ಈ ಸಲ ಅವರೇ ಗೆಲ್ಲಬೇಕಂತ ಮೋದಿಗೋಸ್ಕರ ಕ್ಯಾಂಡಿಡೇಟ್ ಯಾರೇ ಆಗಿರ್ಬೋದು, ಯಾರ್ಯಾರು ಮೋದಿ. ಓಕೆ ಸರ್, ಅಂದರೆ ಮೋದಿ ಕಂಡ್ರೆ ಯಾಕೆ ಅಷ್ಟು ಇಷ್ಟ ಅಂತ? ದೇಶ ಪ್ರೇಮ, ಹಿಂದುತ್ವ. ಓಕೆ, ಅಂದರೆ ಕಾಂಗ್ರೆಸ್ ಬಂದರೆ ಒಳ್ಳೆದಾಗ? ಕಾಂಗ್ರೆಸ್ಸಿಂದ ಏನೂ ಇಲ್ಲ, ಬರೀ ಜಾತೀಯತೆ ತಂದಿಕ್ತಾರೆ. ಓಕೆ ಸರ್, ಇವಾಗ ಒಂದಷ್ಟು ಭಾಗ್ಯಗಳು ಕೊಟ್ಟಿದ್ದಾರೆ. ಏನು ಭಾಗ್ಯ? ಯಾರಿಗೆ ಸಿಕ್ಕಿದ್ರಿ ಭಾಗ್ಯ? ಬರೀ ಒಂದು 10 ಜನ ಕೊಟ್ಟರು ಆಗ್ಬಿಡ್ತೆ ಭಾಗ್ಯ. ಓಕೆ ಸರ್, ಎಲ್ಲ ಲೇಡೀಸ್ ಎಲ್ಲ ಏನಿಲ್ಲ, ಯಾರಿಗೊಂದು 10 ಜನ 100 ಜನ 10 ಜನ ಕೊಟ್ಟರೆ ಇನ್ನಾರಿಗೆ ಕೊಟ್ಟರು ಅವರು, ನಮಗೆಲ್ಲ ಏನೂ ಬಂದೇ ಇಲ್ಲ. ಓಕೆ, ಲೇಡೀಸ್ಗೆ ಬಸ್ ಫ್ರೀ ಮಾಡಿದ್ದಾರೆ. ಬಸ್ ಫ್ರೀ ಎಷ್ಟು ದಿವಸ ಮಾಡ್ತಾರೆ? ವರ್ಷವೆಲ್ಲ ಕೊಟ್ಬಿಡ್ತಾರೆ ಅವ್ರು, ಸರ್ಕಾರ ಬಂದಾಗಲ್ವಾ? ಅದೇ ಸರ್, ಗೆದ್ರೆ ಸೆಂಟ್ರಲ್ ಕಾಂಗ್ರೆಸ್ ಬಂದ್ರೆ ಕೊಡ್ಬೋದೇನೋ ಗೊತ್ತಿಲ್ಲ. ಯಾವ್ದು ಕೊಡಲ್ಲ, ಇವೆಲ್ಲ ಕಣ್ಣು ಮುಚ್ಚ ಕೆಲಸ, ಕಣ್ಣು ಒರೆಸ್ತಾರಲ್ಲ. ನೆಕ್ಸ್ಟ್ ಟ್ರೈನ್ ಯಾವ್ದಾದ್ರು ಫ್ರೀ ಮಾಡ್ಬೋದು ಅನ್ಸುತ್ತೆ ಸೆಂಟ್ರಲ್. ಟ್ರೈನ್ ಮಾಡಕ್ ಆಗೋದಿಲ್ಲ ಅವ್ರ ಯೋಗ್ಯತೆಗೆ. ಈಗ ಇದ ಸಾಲನೇ ತೀರ್ಸ್ಲಿ ಫಸ್ಟ್. ನಿಮ್ಮ ಪ್ರಕಾರ BJP ಬರ್ಬೇಕು, ಮೋದಿ ಬರ್ಬೇಕು. ಸರ್, ಈಗ ಮೋದಿ 2 ವರ್ಷ ಮುಗಿದೋಗ್ಬಿಡುತ್ತೆ ಅವ್ರದ್ದು ಆಡಳಿತ. ಏನಿದ್ರು ವಯಸ್ಸಾಯ್ತು ಅವರಿಗೆ, ರಿಟೈರ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಯಾರು ಬರ್ಬೇಕು? ಯೋಗಿಜಿ ಬರ್ತಾರೆ. ಯೋಗಿ ಇಲ್ಲ, ನಮ್ಮ ಇವರು ಜಯಶಂಕರ್. ಓಕೆ, ಇವರು ಯೋಗಿ ಅವ್ರು ಬಂದ್ರೆ ಇದು ಮೋದಿ ತರನೇ ಆಡಳಿತ ಕೊಡ್ತಾರೆ 100ಕ್ಕೆ 100. ಓಕೆ, ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. UP ಇಲ್ಲ, ನಡೆಸಿಲ್ವ UPನ. ಸರ್, ಏನೇನೆಲ್ಲ ಬದಲಾವಣೆ ಆಗ್ಬೇಕು ಸರ್ ಇಲ್ಲಿ? ಆಗ್ಬೇಕು, ಎಲ್ಲ ಒಂದೇ ಸಮಾನ ನೋಡ್ಬೇಕು ಜನಗಳನ್ನ. ಜಾತೀಯತೆ ಮಾಡ್ತಾರೆ ಕಾಂಗ್ರೆಸ್ ಅವ್ರು, ಬರೀ ಮುಸ್ಲಿಮ್ಸಿಗೆ ಕೊಡೋದು, ಅದು ಇದು ಎಲ್ಲ ಭಾಗ್ಯಗಳಲ್ಲವ. ಅಂದ್ರೆ ಅದೆಲ್ಲ ಬಿಟ್ಟು ಬೇರೆ ಏನಾದ್ರು ಈಗ ಹಿಂದೂ ದೇವಸ್ಥಾನಗಳೆಲ್ಲ ದುಡ್ಡು ಹೊಡಿತಾರೆ, ಅದೇ ಮಸೀದಿಗಳಿಗೆ ಚರ್ಚ್ಗಳಿಗೆ ಕೈ ಹಾಕಲ್ಲ ದುಡ್ಡು ಅಂತ. 10% ಮತ್ತೆ ಅದು ಸರಿ ಅನ್ಸುತ್ತೆ? ಸರಿ ಅಲ್ಲ, ಅದೆಲ್ಲ ತಪ್ಪಲ್ವಾ? ಎಲ್ಲರಿಗೂ ಹಂಚ್ಬೇಕಲ್ಲ ದುಡ್ಡು, ಎಲ್ಲರೂ ತಗೋದು. ಹಿಂದೂ ದೇವಸ್ಥಾನದ ದುಡ್ಡು ಮತ್ತೆ ಕೈ ಹಾಕ್ತಾರೆ. ಎಲ್ಲ ಧರ್ಮದವ್ರದ್ದು ಕೇಳಬೇಕು. PC ಮೋಹನ್ ಆದರೆ ಒಳ್ಳೆಯದು. ಅಂದರೆ BJP ಪಕ್ಷ ನೋಡಿ ಹಾಕೋದು ನೀವು ಓಟ್ ಥರ? ಯಾವ ಥರ? ಇಲ್ಲ, ಪಕ್ಷ ನೋಡೇ ಹಾಕೋದು ನಾವು. ಕಾಂಗ್ರೆಸ್ ಇದೆ ಯಾಕೆ ಬೇಡ ಅನ್ಸುತ್ತೆ? ಕಾಂಗ್ರೆಸ್ ಅಭ್ಯರ್ಥಿ ಏನಕ್ಕೆ ಬೇಡ ಅನ್ಸುತ್ತೆ? ಇಲ್ಲ, ಸುಮ್ಮನೆ ಏನೇನೋ ಗ್ಯಾರಂಟಿಗಳು ಕೊಟ್ಟು ಎಲ್ಲರಿಗೂ ಅಮೌಂಟು ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ, ಎಲ್ಲ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಬೇಡ ಅನಿಸುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಇವಾಗ ಅಂದರೆ BJP ಅಂದರೆ ಮೋದಿ ಬರಬೇಕು ಅಂತನಾ, ಇಲ್ಲ BJP ಸರ್ಕಾರ? ಒಟ್ಟು BJP ಬಂದರೆ ಸಾಕು. ಯಾರಾದರೂ ಪ್ರಧಾನಿ ಯಾರಾಗಬೇಕು ಸರ್? ಪ್ರಧಾನಿ ಅಂತ ಏನು ಅವ್ರದ್ದು ಇಟ್ ಡಿಪೆಂಡ್ಸ್ ಅಪಾನ್ ದಿ ಇದು ಹೈಕಮಾಂಡ್ ಅಲ್ಲ. ಸೆಂಟ್ರಲ್ BJP ಬಂದರೆ ಒಳ್ಳೇದಾ, ಕಾಂಗ್ರೆಸ್ ಬಂದರೆ ಒಳ್ಳೇದಾ? BJP ಬಂದರೆ ಒಳ್ಳೇದು. ಇಲ್ಲಿವರೆಗೂ ಕಾಂಗ್ರೆಸ್ ಏನಕ್ಕೆ ಬರಬಾರ್ದು ಅಂತ ನಿಮ್ಗೆ ಅಷ್ಟು? ಇಲ್ಲ, ಏನಕ್ಕೆ ಅಂತಲ್ಲ, ಒಟ್ಟಲ್ಲಿ ಇಲ್ಲಿವರೆಗೂ ಎಲ್ಲ ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ಅಷ್ಟೇ. PC ಮೋಹನ್ ಅವರೇ BJP ಕ್ಯಾಂಡಿಡೇಟ್? BJP. ಯಾಕೆ ಸರ್ ಅವರೇ? ಸರ್, ಮೇನ್ ಬಂದು ಸೆಂಟ್ರಲ್ BJP ಬರಬೇಕಂತ ಕನಸು. ಮೋದಿ ಅವ್ರು ಬರಬೇಕಂತ. ಫುಲ್ ಡೆವಲಪ್ಮೆಂಟ್ ಇದೆ ಸರ್, ಫುಲ್ ಡೆವಲಪ್ಮೆಂಟ್ ಇದೆ, ಏನು ಚೇಂಜಸ್ ಇಲ್ಲ.
ನಮ್ಮ ಪ್ರಧಾನಿ ಅವರು ಮೋದಿನೇ ಆಗ್ಬೇಕು. ಮೋದಿ ಆಗಬೇಕು ಅಂತ ಒಂದೇ ಕಾರಣಕ್ಕೆ ಇಲ್ಲಿ ಯಾರು ಬಂದರೂ ಬಿ ಜೆ ಪಿ. ಈಗ ಮೋದಿ ಅವ್ರಿಗೆ ಅಷ್ಟು ಒಲವು ಏನಕ್ಕೆ ಅಂತ? ತುಂಬ ಡೆವಲಪ್ಮೆಂಟ್ಸ್ ಇದೆ ಸರ್. ಇವತ್ತು GDPಯಲ್ಲಿ ಟಾಪಲ್ಲಿ ಬಂದಿದ್ದೀವಿ, ಟಾಪ್ 5ಅಲ್ಲಿದ್ದೀವಿ. ಇನ್ನು 27-30ಗೆಲ್ಲ ಟಾಪ್ 3ಗೆ ಬರ್ತೀವಿ ಗ್ಯಾರಂಟಿ. 10 years ಬ್ಯಾಕು 10+ ಇತ್ತು, ಇವಾಗ 5th ಬಂದಿದ್ದೀವಿ. ತುಂಬ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಸೊ ಇನ್ನೂ ಆಗಬೇಕು. ಇನ್ನೊಂದು ಸತಿ ಇನ್ನು ನೆಕ್ಸ್ಟ್ ಟೈಮ್ ಬಂತು ಅಂದರೆ ಇನ್ನು ಇಂಡಿಯಾನ ಬೇರೆ ಲೆವೆಲ್ ತೊಗೊಂಡೋಗ್ತಾರೆ ಗ್ಯಾರಂಟಿ. ಕಾಂಗ್ರೆಸ್ ಅವರು ಅಷ್ಟು ಕೆಲಸ ಮಾಡಿಲ್ಲ ಅಂತ, ಒಳ್ಳೇದು ಮಾಡಿಲ್ಲ ಅಂತ ಕಂಪೇರ್ ಮಾಡಿದಾಗ BJP ದಿ ಬೆಸ್ಟ್ ಇದ್ದಾರೆ. ಈಗ ಒಂದಷ್ಟು ಭಾಗ್ಯಗಳೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿಲ್ಲ ಅಂತೀರಾ ಅವರಲ್ಲಿ ಕರ್ನಾಟಕದಲ್ಲಿ? ಐ ಡೋಂಟ್ ಥಿಂಕ್ ಸೊ. ಅದೆಲ್ಲ ಫ್ರೀ ಬಿಸ್ ಆಗಲ್ಲ. ಡೆವಲಪ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ. PC ಮೋಹನ್. ಓಕೆ, ಈ ಕಾಂಗ್ರೆಸ್ಸಿಂದ BJPಯಿಂದ PC ಮೋಹನ್. PC ಮೋಹನ್. ಓಕೆ, ಯಾಕೆ ಅವರೇ ಆಗಬೇಕು? ಅಲ್ಲ, ಅವರು ಮೊದಲಿಂದನೂ ಇಲ್ಲೇ ಈ ಕ್ಷೇತ್ರದಲ್ಲೇ ಸುಮಾರು ಕೆಲಸ ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ ಅನ್ನೋ ನಂಬಿಕೆ. ಜೊತೆಗೆ ಕಾಂಗ್ರೆಸ್ನವರು ಈ ಮುಸ್ಲಿಂ ಹಾಕಿದ್ದಾರೆ, ಅದು ನಮ್ಗೆ ಇಡ್ಸಲ್ಲ. ಅಂದರೆ 3 ಸಲನೂ ಕಳೆದ 3 ಸಲನೂ BJP ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಹೌದು. ಗೆದ್ದಿದ್ದಾರೆ. ಎಸ್. ಇದೆಲ್ಲ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿರುತ್ತೆ, ಬಟ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿಲ್ಲ ಕಾಂಗ್ರೆಸ್ನವರು. ಅವ್ರಿಗೆ ಈಕ್ವಲ್ ಆದವ್ರು ಹಾಕಿದರೆ ಖಂಡಿತವಲ್ಲ ಅವ್ರಿಗೆ ಇದು ಮಾಡ್ಬೋದಾಗಿತ್ತು. ಯಾರನ್ನೋಗ ಈ ಮುಸ್ಲಿಂ ತೊಗೊಂಬಂದು ನಿಲ್ಸವ್ರೆ, ಅದರಿಂದ ನಮಗಿಷ್ಟ ಇಲ್ಲ, ಹಾಕೋದು ಇಲ್ಲ. ನಾವು ಪಕ್ಕಾ ಹಿಂದೂ, ಪಕ್ಕಾ ಕನ್ನಡಿಗ, ಅದರಿಂದ PC ಮೋಹನ್ಗೆ ಹಾಕ್ತೀವಿ. ಸರ್, ಈಗ ಸೆಂಟ್ರಲಲ್ಲಿ ಯಾರು ಬರಬೇಕು ಅನ್ಸುತ್ತೆ? ಪ್ರಧಾನಿ ಯಾರು ಆಗಬೇಕು? ಸೆಂಟ್ರಲಲ್ಲಿ ಮೋದಿ ಬಿಟ್ಟರೆ ಇನ್ಯಾರಿಗೆ ಬರ್ತಾರೆ? ಮೋದಿಯವರೇ ಮೋದಿನೇ ಗೆಲ್ಲಬೇಕು. ಯಾಕೆಂದರೆ ಬೇರೆ ಕ್ಯಾಂಡಿಡೇಟ್ ಬೇರೆ ಪಕ್ಷದಲ್ಲಿ ಬೇರೆ ಜನ ಇಲ್ಲ, ಅವರ ತೂಕ ಇರಬೇಕು. ಈ ಭಾರತನ ಮುಂದಕ್ಕೆ ನಡ್ಸ್ಕೊಂಡು ಹೋಗುವಂಥ ತಾಕತ್ತಿರೋ ವ್ಯಕ್ತಿ ಬರಬೇಕು. ಅವ್ರು ಸದ್ಯಕ್ಕೆ ಮೋದಿನೇ ಗ್ಯಾರಂಟಿ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ನವರು ಅಮಿತ್ ಶಾ ಒಡ್ಡಿ ಬಂದರು, ಮಾಡಿದ್ರು, ಅವ್ರ ಕೈಲಿ ಮುಂದಕ್ಕೆ ಏನು ಪ್ರೋಗ್ರೆಸ್ ಮಾಡಿಲ್ಲ. ನಿಮಗೆ ಬಿಟ್ಟು ಇದನ್ನು ಕೊಟ್ಟಿದ್ದಾರೆ, ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಓಕೆ, ಅದನ್ನು ನಾನೇನು ಇದನ್ನೆಲ್ಲ, ಅದು ಕೆಲವ್ರಿಗೆ ಮಾತ್ರ ಸಿಗ್ತಾಯಿದೆ, ಎಲ್ರಿಗೂ ಏನು ಸಿಗ್ತಾ ಇಲ್ಲ. ಬೆರಳಿಕೆ ಜನಕ್ಕೆ ಸಿಗ್ತಾ ಇದೆ. ಅವರು ಅದನ್ನೇನೋ ದೊಡ್ಡದು ಸಾಧನೆ ಅಂತ ಮಾಡ್ತಾರೆ, ಬಟ್ ರಾಜ್ಯದಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಯಾಕೆಂದರೆ ದುಡ್ಡಿಲ್ಲ, ಎಲ್ಲ ಕೊಟ್ಬಿಟ್ಟು ಇವಾಗ ಏನಾಗಿದೆ, ಬರೀ ಕೈಲಿ ನಿಂತಿದ್ದಾರೆ. ಸುಮ್ಮನೆ ಕೇಂದ್ರದ ಮೇಲೆ ಅಪವಾದ ಹೊರಿಸ್ತಾರೆ, ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ನಿಮ್ಗೆ ಇದ್ದಿದ್ದನ್ನು ನೀವು ಮಾಡ್ಕೋಬೇಕಾಗಿತ್ತು. ಏನು ಹೇಳ್ತೀರಿ? ಸಾಧನೆ ಏನೂ ಇಲ್ಲ, ಸುಮ್ಮನೆ ಬೊಗಳೆ ಕೊಚ್ಕೋತಾರೆ ಅನ್ನೋದು. ಅಲೆಯಿಂದ ಸರ್ಕಾರ ಇನ್ನೊಂದು ಟರ್ಮ್ ಮೋದಿದೇ ಬರಬೇಕು. ಓಕೆ, ಈ ಕ್ಷೇತ್ರದಲ್ಲಿ PC ಮೋಹನ್ ಅವರು BJP ಗೆಲ್ಲಬೇಕು ಅಂದರೆ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀರಾ ಇಲ್ಲ ಪಕ್ಷ? ನಮಗೆ ಮೋದಿ ನೋಡಿ ಇಷ್ಟ. ಮೋದಿ ಅವರು ಬರಬೇಕು ಅಂದ್ಬಿಟ್ಟು. ಸರ್, ಏನಕ್ಕೆ ಮೋದಿ ಅವರು ಇಷ್ಟ? ಅವರು ಸಹ ಒಂದು ಅಧಿಕಾರ ಬಂದ ಮೇಲೆ ಎಷ್ಟೋ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ದೇಶ ಒಂದು ಪ್ರಗತಿ ಮುಂದೆ ಇದೆ. ಇನ್ನೊಂದು ಟರ್ಮ್ ಬಂದರೆ ಚೆನ್ನಾಗಿ ಕೆಲಸ ಕಾರ್ಯ ಮಾಡಿ ಚೆನ್ನಾಗಿ ಮುಂದೆ ತರ್ಬೋದು ಅಂತ ನಾನು ಅನಿಸಿಕೆ.